G20 ಸಮಿಟ್ 2025 ಇದನ್ನ ಫೇಮಸ್ಲಿ ಜಾನ್ಸನ್ ಬರ್ಗ್ ಸಮಿಟ್ ಅಂತಾನೆ ಕರೆಯಲಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮೊದಲ ಬಾರಿ ಆಫ್ರಿಕನ್ ಸಾಯಿಲ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ G20 ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಲಾಗಿದೆ. ಸೊ ಈ ಮೀಟಿಂಗ್ ಅಲ್ಲಿ ಈಗಷ್ಟೇ ಈ ಮೀಟಿಂಗ್ ಕನ್ಕ್ಲೂಡ್ ಆಗಿರೋದ್ರಿಂದ ಅದರ ಔಟ್ಕಮ್ ಏನು, ಇಂಡಿಯಾದ ಪಾರ್ಟಿಸಿಪೇಷನ್ ಅಲ್ಲಿ ಯಾವ ತರ ಇದೆ, ಯಾವೆಲ್ಲ ಏರಿಯಾಸ್ ಅನ್ನ ಎಲ್ಲಿ ಕಾನ್ಸಂಟ್ರೇಟ್ ನ ಮಾಡಿದ್ದಾರೆ, ಏನೆಲ್ಲ ಪಾಲಿಸೀಸ್ ಗಳನ್ನ ತಗೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ. ಅಂಡ್ ಇದರಲ್ಲಿ US ಕೂಡ ಅಟೆಂಡ್ ಆಗಿಲ್ಲ. ಸೊ ಅದು ಯಾಕೆ ಅನ್ನೋದನ್ನ ಇನ್ ಡಿಟೈಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ G20ಯ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಶಂಕರ್ IAS ಅಕಾಡೆಮಿ. G20 2025 ಈ ಸಮಿತ್ ನಾನು ಆಲ್ರೆಡಿ ಹೇಳಿದೆ, ಫೇಮಸ್ ಆಗಿ ಜಾನ್ಸನ್ ಬರ್ಗ್ ಸಮಿತ್ ಅಂತ ಕೂಡ ಕರೀತಾ ಇದ್ದಾರೆ. ಬಿಕಾಸ್ ಜಾನ್ಸನ್ ಬರ್ಗ್ ಇಸ್ ಅ ಪ್ಲೇಸ್ which where the G20 summit is happening. ಸೊ ಇದರ ಥೀಮ್ ಏನು ಅಂತ ಹೇಳಿದ್ರೆ, ಇದರ ಥೀಮ್ ಬಂದ್ಬಿಟ್ಟು ಸಾಲಿಡಾರಿಟಿ ಜೊತೆಗೆ ಇಕ್ವಾಲಿಟಿ ದೆನ್ ಸಸ್ಟೈನಬಿಲಿಟಿ. ಯಾಕೆ ಸಾಲಿಡಾರಿಟಿ, ಇಕ್ವಾಲಿಟಿ ಅಂಡ್ ಸಸ್ಟೈನಬಿಲಿಟಿ ಅಂತ ಹೇಳಿದ್ರೆ, ಈ ಮೂರು ಕೂಡ ಪ್ರತಿಯೊಂದು ಕೋಆರ್ಡಿನೇಷನ್ ಅಂಡ್ ಕೋಆಪರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಪ್ರತಿಯೊಂದು ಗ್ರೋತಿಗೂ ಕೂಡ ಫ್ಯೂಚರ್ ಅನ್ನ ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಗ್ರೋತ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸಾಲಿಡಾರಿಟಿ, ಇಕ್ವಾಲಿಟಿ ಅಂಡ್ ಸಸ್ಟೈನಬಿಲಿಟಿ ಅನ್ನೋದು ಇದರ ಥೀಮ್ ಆಗಿದೆ. ಥೀಮ್ ಅನ್ನ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಥೀಮ್ ನ ಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ UPSC ಲೆವೆಲ್ ಅಲ್ಲಾದ್ರೆ. ಅದೇ ಸ್ಟೇಟ್ ಎಕ್ಸಾಮ್ಸ್ ಆದ್ರೆ G20 2025ರ ಸಮಿತಿನ ಥೀಮ್ ಏನು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕೇಳಲಾಗುತ್ತೆ. ಅಂಡ್ ಈ ಥೀಮ್ ಏನಿದೆ ಅಲ್ವಾ, ಈ ಥೀಮ್ ಬಂದ್ಬಿಟ್ಟು G20 ಸಮಿತಿನ ವ್ಯಾಲ್ಯೂಸ್ ಅಂಡ್ ಆಲ್ಸೋ G20 ಸಮಿತಿನ ಮಿಷನ್ ಬಗ್ಗೆ ರಿಫ್ಲೆಕ್ಟ್ ಮಾಡುತ್ತೆ. ಆ ವ್ಯಾಲ್ಯೂಸ್ ಅಂಡ್ ಮಿಷನ್ ನ ರಿಫ್ಲೆಕ್ಟ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಇಕ್ವಾಲಿಟಿ, ಸಸ್ಟೈನಬಿಲಿಟಿ ಅಂಡ್ ಸಾಲಿಡಾರಿಟಿ ಅನ್ನುವಂತಹ ಥೀಮ್ ಅನ್ನ ತಗೊಬಂದಿದ್ದಾರೆ. ಬಿಫೋರ್ ಮೂವಿಂಗ್ ಟು ಪ್ರೆಸೆಂಟ್ ಸಮಿತ್ ಔಟ್ಕಮ್ ಏನು ಅಥವಾ ಏನೆಲ್ಲ ಪಾಲಿಸೀಸ್ ತಂದಿದ್ದಾರೆ, ಏನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಅಂತ ನೋಡೋದಕ್ಕಿಂತ ಮುಂಚೆ G20 ಸಮಿತಿನ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಳ್ಳೋಣ. G20 ಸಮಿತ್ ನ 1999ರಲ್ಲಿ ತರಲಾಗುತ್ತೆ. 1999ರಲ್ಲಿ ಏಷಿಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ. ಸೊ ಈ ಏಷಿಯನ್ ಫಿನಾನ್ಷಿಯಲ್ ಕ್ರೈಸಿಸ್ ಏನಾಗಿರುತ್ತೆ, ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ G7 ಕಂಟ್ರೀಸ್ಗಳು ಏನ್ ಮಾಡ್ತಾರೆ, G20 ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾರೆ. ಸೊ ಈ G20 ಅನ್ನೋ ಕಾನ್ಸೆಪ್ಟ್ ಅನ್ನ ಯಾರೆಲ್ಲ ತಗೊಂಡ್ಬರ್ತಾರೆ ಅಂತ ಹೇಳಿದ್ರೆ, ಈ G7 ಅಂತ ಹೇಳದ್ನಲ್ಲ, ಇಲ್ಲಿರುವಂತಹ ಫಿನಾನ್ಸ್ ಮಿನಿಸ್ಟರ್ ಹಾಗೆಯೇ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್, ಈ ಇಬ್ರು ಕೂಡ ಸೇರ್ಬಿಟ್ಟು ಏನ್ ಮಾಡ್ತಾರೆ, G20 ಅನ್ನ 1999ರಲ್ಲಿ ತಗೊಂಡ್ಬರ್ತಾರೆ. ಬಟ್ ಇನಿಷಿಯಲಿ ನಾವು G20 ಅನ್ನುವಂತಹ ನೇಮ್ ಅನ್ನ ಇದಕ್ಕೆ ಕರೆದಿರೋದಿಲ್ಲ. ಇನಿಷಿಯಲಿ ಇದನ್ನ ಫಿನಾನ್ಸ್ ಮಿನಿಸ್ಟರ್ ಫೋರಂ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಿರತ್ತೆ. ದೆನ್ ಇಟ್ ಎವಾಲ್ವ್ಡ್ ಇಂಟು ಅ ಲೀಡರ್ ಸಮಿಟ್. ಅಂದ್ರೆ ಮೊದಲಿಗೆ ಫಸ್ಟ್ಗೆ ಇದನ್ನ ನಾವು ತಗೊಬಂದಾಗ ಏನಂತ ಕರಿತಾ ಇರ್ತಾರೆ ಅಂತ ಹೇಳಿದ್ರೆ, ಫಿನಾನ್ಸ್ ಮಿನಿಸ್ಟರ್ಸ್ ಫೋರಂ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ನಂತರ ಏನ್ ಮಾಡ್ತಾರೆ, ಇದಕ್ಕೆ ಲೀಡರ್ಸ್ ಸಮಿತ್ ಅಂತ ಹೇಳ್ಬಿಟ್ಟು ಕರೀತಾರೆ. ಲೀಡರ್ ಸಮಿತ್ ಆದ್ಮೇಲೆ 2008ರ ನಂತರ ಇದನ್ನ G20 ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಸೊ ಇದು ಎವಲ್ಯೂಷನ್, ಯಾವ ರೀತಿ G20 ಅನ್ನೋದು ಎವಾಲ್ವ್ ಆಯ್ತು. ಏಷಿಯನ್ ಫಿನಾನ್ಷಿಯಲ್ ಕ್ರೈಸಿಸ್ 1999 ಆದ್ಮೇಲೆ G7 ಪ್ರೋಗ್ರಾಮಿನ ಫಿನಾನ್ಸ್ ಮಿನಿಸ್ಟರ್ಸ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಗಳು ಸೇರ್ಬಿಟ್ಟು G20 ಅನ್ನ ತರ್ತಾರೆ. ಬಟ್ ಬಿಗಿನಿಂಗ್ ಅಲ್ಲಿ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದನ್ನ ಫಿನಾನ್ಸ್ ಮಿನಿಸ್ಟರ್ಸ್ ಫೋರಂ ಅಂತ ಕರಿತಿರ್ತಾರೆ. ನಂತರ ಎವಾಲ್ವ್ ಆದಂಗೆ ಏನ್ ಮಾಡ್ತಾರೆ, ಈ G20 ಸಮಿತ್ ಅನ್ನ ಲೀಡರ್ ಸಮಿತ್ ಅಂತ ಹೇಳಿ ಕರೀತಾರೆ. ನಂತರ G20 ಅಂತ ಹೇಳಿ ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಈ G20ಯ ಅಜೆಂಡಾ ಏನು? ಇನಿಷಿಯಲಿ G20 ಅಜೆಂಡಾ ಬಂದ್ಬಿಟ್ಟು ಮ್ಯಾಕ್ರೋ ಎಕನಾಮಿಕ್ ಕೋಆರ್ಡಿನೇಷನ್, ಅಂದ್ರೆ ಬರೀ ಫಿನಾನ್ಸ್ ಗೋಸ್ಕರ ಮಾತ್ರ G20 ಸಮಿತ್ ಅನ್ನ ತಗೊಂಡ್ಬಂದಿರ್ತಾರೆ. ನಂತರ ನಮ್ಮ ಅರ್ಥಲಾಗ್ತಿರುವಂತಹ ಪ್ರಾಬ್ಲಮ್ಸ್ ಗಳು, ಬಿಕಾಸ್ ಬೇರೆ ಬೇರೆ ಕಂಟ್ರೀಸ್ ಗಳು ಇದಕ್ಕೆ ಜಾಯಿನ್ ಆಗ್ತಾ ಹೋಗ್ತಾರಲ್ವಾ. ಟೋಟಲ್ 19 ಮೆಂಬರ್ ಕಂಟ್ರೀಸ್ ಗಳನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಹೀಗೆ ಬೇರೆ ಬೇರೆ ಕಂಟ್ರೀಸ್ ಗಳು ಜಾಯಿನ್ ಆಗ್ತಾ ಹೋದಂಗೆ ಇಲ್ಲಿ ಕಂಟ್ರೀಸ್ ಗಳ ಪ್ರಾಬ್ಲಮ್ಸ್ ಗಳನ್ನ ಕೂಡ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೌ ಇಟ್ ಇಸ್ ಶಿಫ್ಟಿಂಗ್ ಟು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್,
ಹೆಲ್ತ್ ಸೆಕ್ಯೂರಿಟಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಟೆರರ್ ಫಿನಾನ್ಸಿಂಗ್ ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಿದೆ. ಯಾಕೆ ಈ ಏರಿಯಾಸ್ ಮೇಲೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಅರ್ತ್ ಆಗ್ತಿರುವಂತಹ ಪ್ರಾಬ್ಲಮ್ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್. ಅದಕ್ಕೆ ಪ್ರತಿಯೊಂದು ಕಂಟ್ರಿ ಕೂಡ ಶ್ರಮಿಸಬೇಕಾಗತ್ತೆ. ಪ್ರತಿಯೊಂದು ಕಂಟ್ರಿ ಕೂಡ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್, ಹಿಂದಿನ ವಿಡಿಯೋದಲ್ಲಿ INDC ಅಂದ್ರೆ ಏನು ಅಂತ ನೋಡ್ಕೊಂಡಿದೀವಿ. ಈಗಲೂ ಕೂಡ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಇನಿಷಿಯೇಟಿವ್ ನ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತರಬೇಕು ಅಂತ ಹೇಳಿದ್ರೆ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಗಳನ್ನ ನಾವು ಪ್ರಮೋಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲೂ ಕೂಡ ಫಿನಾನ್ಸ್ ಬಗ್ಗೆ ಇದ್ದಂತಹ, ಮ್ಯಾಕ್ರೋ ಎಕನಾಮಿಕ್ ಬಗ್ಗೆ ಇದ್ದಂತಹ ಥೀಮ್ ನ ಕ್ಲೈಮೇಟ್ ಚೇಂಜ್ ಅಂದ್ರೆ ಪ್ರಾಬ್ಲಮ್ಸ್ ಏನೇನಿದೆ ಅದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಲೈಮೇಟ್ ಚೇಂಜ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಟೆರರಿಸಂ ಆಗಿರ್ಬೋದು, ಇದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗ್ತಿರುವಂತಹ ಏರಿಯಾಸ್ ಆಗಿರೋದ್ರಿಂದ ಈ ಏರಿಯಾಸ್ ಬಗ್ಗೆ ಫೋಕಸ್ ಮಾಡಿಬಿಟ್ಟು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ತಗೊಂಡ್ಬರ್ತಾರೆ. ಸೊ ಈಗ ಯಾಕೆ G20 ಅಷ್ಟು ಇಂಪಾರ್ಟೆಂಟು ಈ ಪ್ರಾಬ್ಲಮ್ಸ್ ಗಳನ್ನ ಡಿಕ್ರೀಸ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಈ G20 ಆಲ್ಮೋಸ್ಟ್ 85% ಆಫ್ ದ ಗ್ಲೋಬಲ್ GDP ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಎಲ್ಲಾ ಕಂಟ್ರೀಸ್ ಗಳನ್ನ ತಗೊಂಡ್ರೆ 85% ಆಫ್ ದ GDP ಅನ್ನ G20 ಸಮಿತಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅಂದ್ರೆ ಅಷ್ಟು ಎಕನಾಮಿಕಲಿ ಸ್ಟೇಬಲ್ ಇರುವಂತಹ ಕಂಟ್ರೀಸ್ ಗಳು G20 ಸಮಿತನ್ನ ಅಥವಾ G20 ಅಲ್ಲಿ ಮೆಂಬರ್ಸ್ ಆಗಿದ್ದಾರೆ ಅಂತ ಹೇಳಿ ಅರ್ಥ. ನಂತರ 75% ಆಫ್ ದ ಗ್ಲೋಬಲ್ ಟ್ರೇಡ್ ಅನ್ನ ಇದು ರೆಪ್ರೆಸೆಂಟ್ ಮಾಡ್ತಿದೆ. ಜೊತೆಯಲ್ಲಿ ನಮ್ಮ ಪಾಪ್ಯುಲೇಷನ್ ಅಂದ್ರೆ ಪ್ರಪಂಚದ ಪಾಪ್ಯುಲೇಷನ್ ಅಲ್ಲಿ 2/3 ಆಫ್ ದ ಪಾಪ್ಯುಲೇಷನ್ ನ G20 ಸಮಿತ್ ಕಂಟ್ರೀಸ್ ಗಳು ಒಳಗೊಂಡಿದೆ. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರುವಂತಹ G20 ಸಮಿತ್ ಮೆಂಬರ್ಸ್ ಗಳಿಂದ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಡಿಕ್ಲೈನ್ ಮಾಡ್ಲಿಕ್ಕೆ ಅಥವಾ ರಿಡ್ಯೂಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್, ಈ ಒಂದು ಸಮಿತ್ಗೆ ಫೇಮಸ್ ಲೀಡರ್ಸ್ ಗಳು ಅಥವಾ ಫೇಮಸ್ ಕಂಟ್ರಿಯ ಲೀಡರ್ಸ್ ಗಳಾಗಿರುವಂತಹ ಚೀನಾದಿಂದ ಕೂಡ ಪ್ರೆಸಿಡೆಂಟ್ ಅಟೆಂಡ್ ಆಗಿಲ್ಲ. ಅದೇ ರೀತಿ US ಕೂಡ ಈ G20 ಸಮಿತ್ ಅನ್ನ ಬಾಯ್ಕಾಟ್ ಮಾಡಿದೆ. ಸೊ ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ, ಬಿಕಾಸ್ ಟಾಪ್ ಲೀಡರ್ಸ್ ಗಳು ಇದನ್ನ ಅಟೆಂಡ್ ಮಾಡದೇ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ನಮ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. US ಕೂಡ ಅಟೆಂಡ್ ಮಾಡಿಲ್ಲ, ಅದೇ ರೀತಿಯಲ್ಲಿ ಚೀನಾ ಕೂಡ ಅಟೆಂಡ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ US ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ ಮೇಲೆ ಬೇರೆ ಬೇರೆ ಪಾಲಿಸಿ ಚೇಂಜಸ್ ಗಳನ್ನ ಮಾಡಿದ್ದಾರೆ. ಅಂಡ್ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೂಡ G20 ಸಮಿತಿನ ಬಗ್ಗೆ ಕೊಟ್ಟಿರೋದ್ರಿಂದ ಅವರು ಈ ಬಾರಿಯ G20 ಸಮಿತನ್ನ ಅಟೆಂಡ್ ಮಾಡಿಲ್ಲ. ಸೊ ಇದು ಒಂದು ನಾವು ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾರ್ಯಾರು ಅಟೆಂಡ್ ಮಾಡಿದ್ರು G20 ಸಮಿತನ್ನ, ಮೆಂಬರ್ ಕಂಟ್ರೀಸ್ ಗಳು ಯಾರ್ಯಾರು ಅಟೆಂಡ್ ಮಾಡಿಲ್ಲ, ಇದ್ರ ಬಗ್ಗೆ ಕೇಳುವಂತಹ ಚಾನ್ಸಸ್ ಕೂಡ ಯಥೇಚ್ಛವಾಗಿ ನಾವು ನೋಡ್ಬೋದಾಗತ್ತೆ. ನಂತರ ಈ ಬಾರಿಯ ಕೀ ಥೀಮ್ಸ್ ಏನು, ಯಾವುದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ, ಏನು ಈ ಬಾರಿಯ G20 ಸಮಿತಿನ ಔಟ್ಕಮ್, ಪ್ರಿಯಾರಿಟೀಸ್ ಯಾವ್ದ್ರ ಮೇಲಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಫಸ್ಟ್ಲಿ ಇದನ್ನ ಮಲ್ಟಿಲ್ಯಾಟ್ರಲಿಸಂ ಹಾಗೂ ಗ್ಲೋಬಲ್ ಕೋಆಪರೇಷನ್ ಬಗ್ಗೆ ಪ್ರಿಯಾರಿಟಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಆಫ್ರಿಕನ್ ಫಿಲಾಸಫಿ ಆಗಿರುವಂತಹ ಉಬಂಟು ಫಿಲಾಸಫಿ ಬಗ್ಗೆ ಕೂಡ ಹೇಳಿದ್ದಾರೆ. ಉಬಂಟು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಐ ಆಮ್ ಬಿಕಾಸ್ ವಿ ಆರ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಪ್ರಮೋಟ್ ಮಾಡುತ್ತೆ. ಇದರ ಅರ್ಥ ಏನು ಅಂತ ಗೊತ್ತಾಯ್ತು. ಇದರಿಂದ ಏನ್ ಯೂಸ್? ಇದರಿಂದ ಕೋಆಪರೇಷನ್ ನ ಇನ್ಕ್ರೀಸ್ ಮಾಡಬೇಕು, ಇಂಟರ್ ಕನೆಕ್ಟೆಡ್ನೆಸ್ ನ ಇನ್ಕ್ರೀಸ್ ಮಾಡಬೇಕು, ಗ್ಲೋಬಲ್ ಗವರ್ನೆನ್ಸ್ ನ ಪ್ರಮೋಟ್ ಮಾಡಬೇಕು. ಹಾಗೆಯೇ ನಮ್ಮ ಕಮಿಟ್ಮೆಂಟ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ನಡಿಬೇಕು. ಈ ಕಮಿಟ್ಮೆಂಟ್ ಅಂತ ಹೇಳಿದಾಗ UN ಚಾರ್ಟರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ UN ಚಾರ್ಟರ್ ಬಗ್ಗೆ ಮಾತಾಡಿರೋದ್ರಿಂದ ಕಮಿಟ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ದಾಟ್ ಇಂಟರ್ನ್ಯಾಷನಲ್ ಲಾ ಅಂಡ್ ಡಿಸ್ಪ್ಯೂಟ್ ಪೀಸ್ಫುಲ್ ಸೆಟಲ್ಮೆಂಟ್ ಗೆ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ಆನ್ ಗೋಯಿಂಗ್ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿದೆ ಅಲ್ವಾ. ಸೊ ಅದರಿಂದ ಇಂಟರ್ನ್ಯಾಷನಲ್ ಲಾ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಕೂಡ ಇಲ್ಲಿ ಪ್ರಿಯಾರಿಟಿಯನ್ನ ತಗೊಂಡಿದ್ದಾರೆ. ಸೆಕೆಂಡ್ಲಿ, ಗ್ಲೋಬಲ್ ಸೌತ್ ಇಶ್ಯೂ, ಗ್ಲೋಬಲ್ ಸೌತ್ ಅಜೆಂಡಾ ಅಂತಾನೆ ನಾವು ಕರಿಬಹುದಾಗತ್ತೆ. ಗ್ಲೋಬಲ್ ಸೌತ್ ಅನ್ನುವಂತಹ ಕಾನ್ಸೆಪ್ಟ್ ನಾವು G20 ಸಮಿತ್ ಭಾರತದಲ್ಲಿ ನಡೆಸ್ತೀವಲ್ವಾ, ಆಗ್ಲೇನೆ ನಾವು ಕಾನ್ಸಂಟ್ರೇಟ್ ನ ಮಾಡಿರ್ತೀವಿ. ಸೌತ್ ಮೇಲೆ ಹೆಚ್ಚಿನ ಗಮನವನ್ನ ಕೊಟ್ಬಿಟ್ಟು ಡೆಟ್ ಸಸ್ಟೈನಬಿಲಿಟಿ, ಡೆವಲಪ್ಮೆಂಟ್ ಫಿನಾನ್ಸಿಂಗ್, ಇನ್ಇಕ್ವಾಲಿಟಿ ಹಾಗೂ ಆಫ್ರಿಕನ್ ಪ್ರಿಯಾರಿಟೀಸ್ ಮೇಲೆ ಸ್ಟ್ರಾಂಗ್ ಎಂಫಸಿಸ್ ಮಾಡಬೇಕು ಅಂತ ಹೇಳಿ ಮಾತನಾಡಲಾಗಿದೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದೆ, ಭಾರತದಲ್ಲಿ G20 ಸಮಿತ್ ಆಯ್ತಲ್ಲ 2023ರಲ್ಲಿ, ಆಗ್ಲೇಯೇ ಭಾರತದಲ್ಲಿ ಮೊದಲಿಗೆ ಗ್ಲೋಬಲ್ ಸೌತ್ ಇಶ್ಯೂಸ್ ಬಗ್ಗೆ ಡಿಸ್ಕಸ್ ನ ಮಾಡಲಾಗಿದೆ. ಹಾಗಾಗಿ ಭಾರತದ ಪ್ರೆಸಿಡೆಂಟ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ,
ಭಾರತದಲ್ಲಿ ಆದಂತಹ ಸಮಿತಿನ ಕಂಟಿನ್ಯೂಷನ್ ಇದು ಗ್ಲೋಬಲ್ ಸೌತ್ ಬಗ್ಗೆ ನಾವು ಮಾತಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಗ್ಲೋಬಲ್ ಸೌತ್ ಇಶ್ಯೂಸ್ ಬಗ್ಗೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥರ್ಡ್ಲಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ರಿಫಾರ್ಮ್ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಇದನ್ನ ನಾವು ಟ್ರಾನ್ಸ್ಫಾರ್ಮೇಟಿವ್ ರಿಫಾರ್ಮ್ ಅಂತ ಕೂಡ ಕರಿಬಹುದು. ಆಫ್ರಿಕಾ, ಏಷಿಯನ್ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಹಾಗೂ ಕೆರೆಬಿಯನ್ ಈ ರೀತಿಯಾದಂತಹ ದೇಶಗಳ ರೆಪ್ರೆಸೆಂಟೇಷನ್ ನ ಇಲ್ಲಿ ಮಾಡಲಾಗಿದೆ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನ ರಿಫಾರ್ಮ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್, ಬಿಕಾಸ್ ಈಗ ಇನ್ಕ್ರೀಸ್ ಆಗ್ತಿರುವಂತಹ ಪ್ರಾಬ್ಲಮ್ಸ್ ಇಂದ. ನೆಕ್ಸ್ಟ್ ಫೋರ್ತ್ಲಿ, ವಿಮೆನ್ ಲೆಡ್ ಡೆವಲಪ್ಮೆಂಟ್. ಯಾಕೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ವಿಮೆನ್ ರೆಪ್ರೆಸೆಂಟೇಷನ್ ಅಥವಾ ವಿಮೆನ್ ಎಂಪವರ್ಮೆಂಟ್ ಜಾಸ್ತಿ ಆಗ್ಬೇಕು. ಇಲ್ಲಿ ತನಕ ನಾವು ವಿಮೆನ್ ಅನ್ನುವಂತಹ ಕಾನ್ಸೆಪ್ಟ್ ನ ಮಾತ್ರ ನೋಡ್ತಾ ಇದ್ವಿ. ಈಗ ನಾವಿಲ್ಲಿ ಚೈಲ್ಡ್ ಅನ್ನೋದನ್ನು ಕೂಡ ನೋಡ್ಬೋದಾಗತ್ತೆ. ಚೈಲ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗರ್ಲ್ ಅನ್ನೋದನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ನ ಮಾಡಿದ್ದಾರೆ. ಅಂದ್ರೆ ವಿಮೆನ್ ಅಂಡ್ ಗರ್ಲ್ ಡೆವಲಪ್ಮೆಂಟ್ ಅಂತಾನೆ ನಾವು ನೋಡ್ಬೋದಾಗತ್ತೆ, ಗರ್ಲ್ ಎಂಪವರ್ಮೆಂಟ್. ಸೊ ಇಲ್ಲಿ ವಿಮೆನ್ಗೆ ಇರುವಂತಹ ಸೋಷಿಯಲ್ ಬ್ಯಾರಿಯರ್ಸ್ ಆಗಿರ್ಬೋದು, ಎಕನಾಮಿಕ್ ಬ್ಯಾರಿಯರ್ಸ್ ಆಗಿರ್ಬೋದು, ಇದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ರಿಮೂವ್ ಮಾಡಿಬಿಟ್ಟು ಅವರ ಡೆವಲಪ್ಮೆಂಟ್ ನ ಫೋಕಸ್ ಮಾಡಬೇಕು ಅನ್ನೋದು ಇದರ ಮೇನ್ ಅಜೆಂಡಾ. ಸೊ ಸ್ಯಾಡ್ಲಿ ಇಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ವಾರ್ಸ್, ಗಾಜಾ ಕಾನ್ಫ್ಲಿಕ್ಟ್ಸ್ ಹಾಗೆ ಮಿಡಲ್ ಈಸ್ಟ್ ಟೆನ್ಷನ್ಸ್ ಗಳ ಬಗ್ಗೆ ಮಿನಿಮಮ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ. ವಿ ಕ್ಯಾನ್ ಸೇ ಇಟ್ ಆಸ್ ಅ ಒನ್ ಲೈನರ್ ಡಿಸ್ಕಷನ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂತಹ ಮೇಜರ್ ಕಾನ್ಫ್ಲಿಕ್ಟ್ ಗಳನ್ನ G20 ಸಮಿಟ್ ಅಲ್ಲಿ ಡಿಸ್ಕಷನ್ ನ ಅವಾಯ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಆಗೋದ್ರಿಂದ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ವಿಮೆನ್ ಲೀಡರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಥವಾ ವಿಮೆನ್ ಲೀಡರ್ಸ್ ಗಳಿಗೆ ಪ್ಲಾಟ್ಫಾರ್ಮ್ ನ ಕೊಡ್ಲಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದಾಗತ್ತೆ. ನೆಕ್ಸ್ಟ್, ನಮ್ಮ ಭಾರತದ ನಿಲುವೇನು G20 ಸಮಿಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ. ನಮ್ಮ ಭಾರತದ ನಿಲುವನ್ನ ಇಲ್ಲಿ ನಾವು ನೋಡ್ಕೊಂಡ್ರೆ, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು G20 ಸಮಿಟ್ ಅನ್ನ ಅಟೆಂಡ್ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕಲ್ಚರ್ ಅಥವಾ ಕರೆಂಟ್ ಎಕನಾಮಿಕ್ ಮಾಡೆಲ್ ತುಂಬಾನೇ ಹಾಳಾಗಿದೆ, ಅದನ್ನ ನಾವು ಅಗೇನ್ ರಿಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಅಂಡ್ ಆಫ್ರಿಕನ್ ಫಿಲಾಸಫಿಯನ್ನ ನಾವು ಹೇಗೆ ಮಾತಾಡಿದ್ವಿ ಅಲ್ವಾ, ಅದೇ ರೀತಿ ಇಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಫಿಲಾಸಫಿಯನ್ನ ಪ್ರಮೋಟ್ ಕೂಡ ಮಾಡಿದ್ದಾರೆ. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಅವರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ಇದರಲ್ಲಿ ಸ್ಪಿರಿಚುಯಲ್ ವೆಲ್ ಬೇಯಿಂಗ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಸೊ ದಟ್ ಹ್ಯೂಮನ್ ರಿಫಾರ್ಮ್ ಆಗ್ಲಿಕ್ಕೆ ಇದು ಹೆಲ್ಪ್ ಆಗತ್ತೆ ಅಂತ. ಅದ್ರ ಜೊತೆಗೆ ಭಾರತದಲ್ಲಿ ವೆಸ್ಟರ್ನ್ ಇಂಡಿವಿಜುವಲಿಸಂ, ಸೆಕ್ಯುಲಾರಿಸಂ, ಕಮ್ಯುನಿಸಂ ಹಾಗೆಯೇ ಸಸ್ಟೈನಬಿಲಿಟಿ, ಕಲ್ಚರಲಿ ರೂಟೆಡ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಕಲ್ಚರಲಿ ರೂಟೆಡ್ ಸಸ್ಟೈನಬಲ್ ಎಕೋ ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ ನ ಪ್ರಮೋಟ್ ಮಾಡಬೇಕು, ತರಬೇಕು. ಸೊ ದಟ್ ಪ್ರತಿಯೊಬ್ಬರದ್ದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗತ್ತೆ ಅಂತ ಹೇಳ್ಬಿಟ್ಟು ಭಾರತ ಹೇಳಿದೆ. ಅದ್ರ ಜೊತೆಯಲ್ಲಿ ನಮ್ಮ ಭಾರತದ ಟ್ರೆಡಿಷನಲ್ ನಾಲೆಡ್ಜ್ ಅನ್ನ ಯೂಸ್ ಮಾಡ್ಬಿಟ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಗಳನ್ನ ಕೂಡ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ದಟ್ ಟ್ರೈಬಲ್ ನಾಲೆಡ್ಜ್ ಏನಿದೆ ಅದನ್ನ ನಾವಿಲ್ಲಿ ಇನ್ಕಲ್ಕೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನಂತರ ಮೇಜರ್ ಇನಿಷಿಯೇಟಿವ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 1 ಮಿಲಿಯನ್ ಆಫ್ರಿಕನ್ ಯೂತ್ಸ್ಗೆ 1 ಮಿಲಿಯನ್ ಆಫ್ರಿಕನ್ಸ್ಗೆ ಇಂಡಿಯಾ ಕಡೆಯಿಂದ ಸ್ಕಿಲ್ ಟ್ರೈನ್ ನ ಮಾಡಲಾಗತ್ತೆ ಅಂತ ಪ್ರಾಮಿಸ್ ನ ಕೂಡ ಮಾಡಿದ್ದಾರೆ. ಜೊತೆಯಲ್ಲಿ ಫೆಂಟೈಲ್, ಡ್ರಗ್ ಟ್ರಾಫಿಕಿಂಗ್ ಹಾಗೆ ಟೆರರ್ ಫಿನಾನ್ಸಿಂಗ್ ನ ಅವಾಯ್ಡ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ದಟ್ ನಮ್ಗೆ ಎಕ್ಸಾಮ್ ಅಲ್ಲಿ ಫೆಂಟೈಲ್ ಮತ್ತೆ ಡ್ರಗ್ ಟ್ರಾಫಿಕಿಂಗ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಭಾರತದಲ್ಲಿ ಬೇರೆ ಬೇರೆ ಸ್ಯಾಟಲೈಟ್ಸ್ ಗಳನ್ನ ಉಡಾವಣೆಯನ್ನ ಮಾಡಿದ್ದೀವಿ. ಅಗ್ರಿಕಲ್ಚರ್ಗಾಗಿರ್ಬೋದು, ಫಿಶರೀಸ್ಗಾಗಿರ್ಬೋದು, ಡಿಸಾಸ್ಟರ್ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಿರ್ಬೋದು. ಕರೆಕ್ಟ್ ಅಲ್ವಾ. ಸೊ ಈ ಸ್ಯಾಟಲೈಟ್ ಡಾಟಾವನ್ನ ನಾವು ಆಫ್ರಿಕನ್ ಕಂಟ್ರೀಸ್ ಜೊತೆ ನಾವು ಶೇರ್ ಮಾಡ್ತೀವಿ. ಸೊ ದಟ್ ಅವರು ಕೂಡ ರಿಯಲ್ ಟೈಮ್ ಡಾಟಾವನ್ನ ಯೂಸ್ ಮಾಡ್ಬಿಟ್ಟು ಇಂಪ್ರೂವ್ ನ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ನಂತರ ಟೆಕ್ನಾಲಜಿ ಅಂಡ್ ಇನೋವೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೀನ್ ಎನರ್ಜಿ, ಸಪ್ಲೈ ಚೈನ್, ಹೀಗೆ ಬೇರೆ ಬೇರೆ ರೀಜನ್ಸ್ ಗಳನ್ನ ಫೋಕಸ್ ನ ಮಾಡಲಾಗಿದೆ. ಇಲ್ಲಿ ಅವ್ರು ಮಾತಾಡಿರೋದೇನು ಅಂತ ಹೇಳಿದ್ರೆ, ACITI ಅಂದ್ರೆ ಏನು? ಆಸ್ಟ್ರೇಲಿಯಾ, ಕೆನಡಾ, ಇಂಡಿಯಾ ಇವರ ಪಾರ್ಟ್ನರ್ಶಿಪ್ ಅನ್ನ ಲಾಂಚ್ ಮಾಡಲಾಗಿದೆ. ಯಾತಕ್ಕೋಸ್ಕರ ಲಾಂಚ್ ಮಾಡಲಾಗಿದೆ ಅಂತ ಹೇಳಿದ್ರೆ, ಸಪ್ಲೈ ಚೈನ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಆಸ್ಟ್ರೇಲಿಯಾ, ಕೆನಡಾ, ಚೀನಾ
ಒಂದು ಪಾರ್ಟ್ನರ್‌ಶಿಪ್ ಅನ್ನ ತರಬೇಕಾಗತ್ತೆ. ಪಾರ್ಟಿಸಿಪೇಷನ್ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕು ಪಾರ್ಟ್ನರ್‌ಶಿಪ್‌ನ ತಂದು ಅಂತ ಹೇಳ್ಬಿಟ್ಟು ಇಲ್ಲಿ ಡಿಸ್ಕಸ್‌ನ ಮಾಡಲಾಗಿದೆ. ಇದು ಭಾರತದ ನಿಲುವು ಅಂಡ್ ಭಾರತ ಈಗ ತಗೊಂಡಿರುವಂತಹ ಸ್ಟೆಪ್ಸ್‌ಗಳ ಬಗ್ಗೆ ಅಂತಾನೆ ಹೇಳ್ಬೋದು. ಸೊ ಈ ಪಾರ್ಟ್ನರ್‌ಶಿಪ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಆಸ್ಟ್ರೇಲಿಯಾ, ಕೆನಡಾ, ಇಂಡಿಯಾ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಪಾರ್ಟ್ನರ್‌ಶಿಪ್. ಸೊ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಇದು ಫೋಕಸ್ ಮಾಡ್ತಾ ಇರೋ ಏರಿಯಾ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇನ್ನೋವೇಷನ್, ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್, ಸಪ್ಲೈ ಚೈನ್ ರೆಸಿಲಿಯನ್ಸ್. ಈ 3 ಏರಿಯಾವನ್ನ ಈ ಒಂದು AICTI ಪಾರ್ಟ್ನರ್‌ಶಿಪ್ ಅನ್ನುವಂತಹ ಪ್ರೋಗ್ರಾಮ್ ಫೋಕಸ್‌ನ ಮಾಡ್ತಾ ಇದೆ. ನಂತರ G20 ಸಮಿಟ್ ಅಲ್ಲಿ ಇಷ್ಟು ಜನ ಮೆಂಬರ್ಸ್ ಇದ್ರು ಕೂಡ ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ G20 ಸಮಿಟ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಒಂದು ಇಲ್ಲಿ ಫೇಸ್ ಮಾಡ್ತಿರೋದು ಅಂತ ಹೇಳಿದ್ರೆ ಏನೇ ಡಿಸ್ಕಸ್ ಮಾಡಿದ್ರು ಕೂಡ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್ ನ ನಾವು ಕಾಣ್ಬೋದಾಗತ್ತೆ. ಅಂಡ್ ಡೆಟ್ ಸಸ್ಟೈನಬಿಲಿಟಿ ದ ಮೇಜರ್ ಚಾಲೆಂಜಸ್. ನೆಕ್ಸ್ಟ್ ಫ್ರಾಗ್ಮೆಂಟೇಷನ್. ಏನು ಫ್ರಾಗ್ಮೆಂಟೇಷನ್ ಅಂತ ಹೇಳಿದ್ರೆ ಈಗ USA ಅಟೆಂಡ್ ಆಗಿಲ್ಲ, ಚೀನಾ ಅಟೆಂಡ್ ಆಗಿಲ್ಲ. ಸೊ ಇದರಿಂದ ನಾವು ಗ್ಲೋಬಲ್ ಗವರ್ನೆನ್ಸ್ ನ ಪ್ರಮೋಟ್ ಮಾಡ್ಬೇಕಂತ ಏನ್ ಹೇಳ್ತಿದೀವಿ ಅದಕ್ಕೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ. ನಂತರ ಕ್ಲೈಮೇಟ್ ಆಕ್ಷನ್. ಮೇಜರ್ಲಿ ಕ್ಲೈಮೇಟ್ ಚೇಂಜ್. G20 ಸಮಿಟ್ ಏನಿದೆ ಅಲ್ವಾ, ಈ G20 ಸಮಿಟ್ ಅಲ್ಲಿ 85% ಆಫ್ ದ GDP ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂತ ಹೇಳಿದ್ವಿ. ಸೊ ಮೇಜರ್ ಆಗಿ ಎಮಿಟ್ ನ ಮಾಡ್ತಿರುವಂತಹ ದೇಶಗಳೇ G20 ಸಮಿಟ್ ಅಲ್ಲಿ ಮೆಂಬರ್ಸ್ ಆಗಿವೆ. ಸೊ ಏನೇ ಆಕ್ಷನ್ ನ ತಗೊಂಡ್ರು ಕೂಡ ಡೆವಲಪ್ಮೆಂಟ್ ವರ್ಸಸ್ ಸಸ್ಟೈನಬಿಲಿಟಿ ಅಥವಾ ಕ್ಲೈಮೇಟ್ ಅಂತ ತಗೊಂಡಾಗ ಡೆವಲಪ್ಮೆಂಟ್ ಮೇಲೆನೆ ಅವರು ಜಾಸ್ತಿ ಫೋಕಸ್ ನ ಮಾಡ್ತಿದ್ದಾರೆ. ಸೊ ಇದೆಲ್ಲ ಮೇಜರ್ ಚಾಲೆಂಜ್ 20 ಕಂಟ್ರೀಸ್ ಆರ್ ಫೇಸಿಂಗ್. ಸೊ ವಾಟ್ ಕ್ಯಾನ್ ಬಿ ಡನ್ ಅಂತ ಹೇಳಿದ್ರೆ, ಒಂದು ಇನ್ಸ್ಟಿಟ್ಯೂಷನ್ಸ್ ನ ಸ್ಟ್ರೆಂಥನ್ ಮಾಡಬೇಕು. G20ಗೋಸ್ಕರನೇ ಸಪರೇಟ್ ಆಗಿ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋದಕ್ಕೆ ಇನ್ಸ್ಟಿಟ್ಯೂಷನ್ ನ ಪ್ರಮೋಟ್ ಮಾಡಬೇಕು. ಹಾಗೆಯೇ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅದನ್ನ ಬೇಗ ಕೂಡ ರಿಫಾರ್ಮ್ ಮಾಡಬೇಕು, ಬೇಗ ಚೇಂಜಸ್ ಅನ್ನ ಮಾಡಬೇಕು. ಈಗಿನ ಟ್ರೆಂಡ್ಗೆ ಯಾವ ತರ ಬೇಕು ಆ ರೀತಿಯಲ್ಲಿ ಚೇಂಜಸ್ ಅನ್ನ ಮಾಡ್ಕೊಬೇಕು. ಸೊ ಇದರಿಂದ ಗ್ಲೋಬಲ್ ಸೌತ್ ನ ನಾವು ಪ್ರಮೋಟ್ ಮಾಡೋದಕ್ಕೆ, ಎಂಪವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸಸ್ಟೈನಬಲ್ ಫ್ರೇಮ್ ವರ್ಕ್ಸ್ ಗಳನ್ನ ತಗೊಬೇಕು. ಸಸ್ಟೈನಬಲ್ ಫ್ರೇಮ್ ವರ್ಕ್ ನ ತರಬೇಕು ಅಂತ ಹೇಳಿದ್ರೆ ಹ್ಯೂಮನೈಸೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಜೆಂಡರ್ ಇನ್ಕ್ಲೂಷನ್, ದಟ್ ಇಸ್ ವೈ ವಿಮೆನ್ ಲೆಡ್ ಗವರ್ನೆನ್ಸ್ ಅಥವಾ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಡಿಜಿಟಲ್ ಕೋಆಪರೇಷನ್ ಆಲ್ರೆಡಿ ಆಸ್ಟ್ರೇಲಿಯಾ, ಕೆನಡಾ, ಇಂಡಿಯಾ ತಗೊಬಂದಿರುವಂತಹ ಇನಿಷಿಯೇಟಿವ್ ಅನ್ನ ನೋಡಿದ್ವಿ. ಇದನ್ನ ಇನ್ನೂ ಕೂಡ ಹೆಚ್ಚಿನದಾಗಿ ಪ್ರಮೋಟ್ ನ ಮಾಡಿದ್ರೆ G20 ಸಮಿಟ್ ಚಾಲೆಂಜಸ್ ನ ಈಸಿಯಾಗಿ ಫೇಸ್ ಮಾಡಬಹುದು ಅಂತ ಹೇಳ್ಬೋದು. ಸೊ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಮೇಜರ್ಲಿ ಇಲ್ಲಿ ತಗೊಂಡಿರುವಂತಹ ಸ್ಟೆಪ್ ಏನು, ಫಸ್ಟ್ಲಿ ಆಫ್ರಿಕಾದಲ್ಲಿ ಮಾಡಿರೋದೇ ದೊಡ್ಡ ವಿಷಯ. ಇಲ್ಲಿ ಆಫ್ರಿಕಾಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅನ್ನೋದನ್ನ ಆಫ್ರಿಕನ್ ಕಂಟ್ರಿ ತೋರಿಸ್ಕೊಟ್ಟು G20 ಲೀಡರ್ಶಿಪ್ ಸಮಿಟ್ ಅನ್ನ ಅರೇಂಜ್ ಮಾಡ್ಬಿಟ್ಟು ಗ್ಲೋಬಲ್ ಸೌತ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ನ ಮಾಡಿದ್ದಾರೆ. ಅಂಡ್ ಜೆಂಡರ್ ಲೆಡ್ ಡೆವಲಪ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಇದ್ರ ಮೇಲೆ ಫೋಕಸ್ ಮಾಡಿದೆ. ಜೊತೆಯಲ್ಲಿ ಮಲ್ಟಿಲ್ಯಾಟ್ರಲಿಸಂ ಬಗ್ಗೆ ಕೂಡ ಫೋಕಸ್ ಮಾಡಿದೆ. ಚಾಲೆಂಜಸ್ ನ ಫೇಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಫೋಕಸ್ ಮಾಡಿದೆ. ಇದಿಷ್ಟು ಈಗ ಬಂದಿರುವಂತಹ G20 ಸಮಿತಿನ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಎಕ್ಸಾಮ್ ಅಲ್ಲಿ ಗೊತ್ತಾಯ್ತು. ಅಂಡ್ ಇದರಲ್ಲಿ ಆಸ್ಟ್ರೇಲಿಯಾ, ಕೆನಡಾ, ಇಂಡಿಯಾ ಮಾಡೆಲ್ ಏನಿದೆ ಅದ್ರ ಬಗ್ಗೆ ಕೇಳ್ತಾರೆ. ಅಥವಾ US ಅಟೆಂಡ್ ಮಾಡದೇ ಇರೋದ್ರಿಂದ ಯಾವೆಲ್ಲ G20 ಕಂಟ್ರೀಸ್ ಗಳು ಅಟೆಂಡ್ ಮಾಡಿದೆ ಸಮಿಟ್ ಅನ್ನ, ಅಥವಾ ಯಾವ ಕಂಟ್ರೀಸ್ ಈ ಒಂದು ಸಮಿಟ್ ನ ಅಟೆಂಡ್ ಮಾಡ್ಲಿಲ್ಲ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ಇಂದ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ನೇಮ್ಸ್ ಏನೇನಿತ್ತು, ಎವಲ್ಯೂಷನ್ ಯಾವ ತರ, ಅಥವಾ ಮೆಂಬರ್ ಕಂಟ್ರೀಸ್ ಗಳು ಯಾವ್ದ್ಯಾವ್ದು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು G20 ಸಮಿಟ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.